ಓಂ ಶಾಂತಿ. ನಾ ಆತ್ಮ ಗುಣಗ್ರಾಹಿಯಾಗಿದ್ದೇನೆ. ನಾ ಆತ್ಮ ನಕ್ಷತ್ರ ಈ ಭೃಕುಟಿ ಸಿಂಹಾಸನ ಮೇಲೆ ವಿರಾಜಮಾನಾಗಿದ್ದೇನೆ. ನಾ ಆತ್ಮ ಎಲ್ಲರಲ್ಲಿ ಇರುವ ವಿಶೇಷತೆಗಳನ್ನ ನೋಡುತ್ತೇನೆ. ನಾ ಆತ್ಮ ಎಲ್ಲರಿಗೂ ಆರಾಮ್ ಕೊಡುವಂತಹ ದಿಲಾರಾಮನ ಸಂತಾನಾಗಿದ್ದೇನೆ. ಆತ್ಮ ಯಾರದೂ ಕಮ್ಮಿ ಕಮಜೋರಿಗಳನ್ನ ನೋಡೋದಿಲ್ಲ. ಎಲ್ಲರಲ್ಲಿ ಇರುವಂಥ ವಿಶೇಷತೆಗಳನ್ನ ಮಾತ್ರ ನೋಡ್ತೀವಿ. ಆ ವಿಶೇಷತೆಗಳನ್ನ ನೋಡಿ ನಾನು ಆ ವಿಶೇಷತೆಗಳನ್ನ ತುಂಬಿಕೊಳ್ಳುತ್ತೇನೆ. ನ ಆತ್ಮ ಗುಣಗ್ರಾಹಿ ಆತ್ಮ, ಗುಣವನ್ನು ಗ್ರಹಣೆ ಮಾಡುವಂಥ ಆತ್ಮ. ಈ ದೇಹದಿಂದ ಭಿನ್ನನಾಗಿ ಪರಂಧಾಮದ ಕೆಂಪು ಹೊಂಬನದ ಲೋಕದಲ್ಲಿ ಪರಮಪಿತ ಪರಮಾತ್ಮನ ಶಿವ ಬಾಬಾನ ಬಳಿ ಸರ್ವಗುಣ ಸಂಪನ್ನಿರುವಂಥ ಶಿವ ಬಾಬಾ ನೋಡ್ತಾ ಇದ್ದೀನಿ. ಬಾಬಾ ಸರ್ವಗುಣಗಳಿಂದ ಸಂಪನ್ನರಾದರು. ಅವರ ಸರ್ವಗುಣಗಳು ಎಲ್ಲ ಕಡೆ ಹರಡಿದೆ. ನಾನು ಆ ಸರ್ವಗುಣ ಸಂಪನ್ನಿರುವಂಥ ಬಾಬಾನ ಸಂತಾನ. ನಾನು ಶಿವ ಬಾಬಾನಿಂದ ಅನಂತ ಗುಣಗಳ ಕಿರಣಗಳು ನನಗೆ ಕೊಡ್ತಾ ಇದ್ದಾರೆ. ನಾ ಆತ್ಮ ಗುಣಗಳಿಂದ ಸಂಪನ್ನ ಆಗ್ತಾ ಇದ್ದೀನಿ. ಗುಣಗಳಿಂದ ಶ್ರೀಮಂತ ಆಗ್ತಾ ಇದ್ದೀನಿ. ನಾ ಆತ್ಮ ಪ್ರಾಮಿಸ್ ಮಾಡ್ತೀನಿ, ಇವತ್ತಿನಿಂದ ಬಾಬಾ ಯಾರ್ದೂ ಕೂಡ ಅವಗುಣ ಮಾತಾಡೋದಿಲ್ಲ, ಅವಗೂ ನನ್ನ ಚಿತ್ತನಾಗಿಟ್ಕೊಂಗಿಲ್ಲ, ಬೇರೆಯವರಿಗೆ ಹೇಳುವುದಿಲ್ಲ, ನೋಡುವುದಿಲ್ಲ. ಕೇವಲ ಎಲ್ಲರಲ್ಲಿ ಇರುವಂಥ ವಿಶೇಷತೆಗಳನ್ನ ಆಯ್ಕೆ ಮಾಡ್ಕೋತೀನಿ. ನಾ ಆತ್ಮ ಸೂಕ್ಷ್ಮ ಲೋಕದಲ್ಲಿ ಸೂಕ್ಷ್ಮ ಫರಿಷ್ಠಾ ಡ್ರೆಸ್ದಲ್ಲಿ ಬ್ರಹ್ಮ ಬಾಬಾನ ಭೇಟಿಯಾಗಲು ಹೋಗ್ತಾ ಇದ್ದೀನಿ. ಬಾಬಾನ ಹತ್ತಿರ ಹೋದಂತೆ ಬಾಬಾ ದೃಷ್ಟಿಯಿಂದ ಮುಲಾಕಾತ್ ಮಾಡ್ತಾ ಇದ್ದರು. ದೃಷ್ಟಿಯಿಂದ ಬಾಬಾ ನನ್ನ ವಿಶೇಷತೆಗಳನ್ನ ಮಹಿಮೆ ಮಾಡ್ತಾ ಇದ್ದರು. ಮಗು, ನೀ ಸಾಧಾರಣ ಅಲ್ಲ, ನೀ ಭಾಳ ವಿಶೇಷದಿ, ನೀ ಭಾಳ ಮಹಾನದಿ. ಮಗು, ನಿನ್ನನ್ನು ಆಯ್ಕೆ ಮಾಡ್ಕೊಂಡೀನಿ. ನೀನು ಕೂಡ ಸರ್ವಗುಣ ಸಂಪನ್ನದಿ.
16 ಕಲಾ ಸಂಪನ್ನದೆ, ಆಲ್ ರೌಂಡ್ ಪಾತ್ರಧಾರಿ ಆತ್ಮಾದಿ. ಮಗು, ಬಾಬಾ ನನ್ನ ತಲೆ ಮೇಲೆ ಕೈ ಇಡ್ತಾ ಇದ್ದಾರೆ. ಬ್ರಹ್ಮ ಬಾಬಾ, ಬಾಪ್ ದಾದಾ. ಮಗು, ಆಶೀರ್ವಾದ ಕೊಡು, ಆಶೀರ್ವಾದ ತಗೋ. ಶುಭ ಭಾವನೆ ಕೊಡು, ಶುಭ ಭಾವನೆ ತಗೋ. ಶುಭ ನಾ ಆತ್ಮ ಬಾಬಾನಿಂದ ವರದಾನವನ್ನು ಪಡೆದುಕೊಂಡು ವಾಪಸ್ ತಳಗಡೆ ಬರ್ತಾ ಇದ್ದೀರಿ. ಈ ದೇಹದಲ್ಲಿ ನಾ ಆತ್ಮ ವಿರಾಜಮಾನ ಆಗ್ತಾ ಇದ್ದೀನಿ. ನಾ ಆತ್ಮ ಇವತ್ತು ಇಡೀ ದಿನ ಎಲ್ಲರಿಗೂ ಶುಭ ಭಾವನೆ, ಶುಭ ಕಾಮನೆ ಕೊಡ್ತಾ ತಗೊಳ್ತಾ ಎಲ್ಲರಲ್ಲಿ ಇರುವ ವಿಶೇಷತೆಗಳನ್ನ ಆಯ್ಕೆ ಮಾಡಿಕೊಂಡು ವಿಶೇಷ ಆತ್ಮ, ಗುಣಗ್ರಾಹಿ ಆತ್ಮ ಆಗುತ್ತೇನೆ. ಓಂ ಶಾಂತಿ.